ಈ ಸ್ಕೂಲ್ಗೆ ಫೀಸ್ ಕಟ್ಟಿದ್ದಾರೆ, ಇದು ಎಲ್ಲ ಮಾಡಿದ್ದಾರೆ. ಯಾಕಂದ್ರೆ ಇವಾಗ ಡೈಲಿ 100-200 ಗಾಡಿ ಎಲ್ಲ ಹೋಗ್ತಾ ಇದೆ ಎಲ್ಲಿ ಆರ್ಟಿಒ ಹತ್ರ. ಯಾಕಂದ್ರೆ ಅಲ್ಲಿನೂ ಚಲನ ಆಗ್ತಾ ಇಲ್ಲ, ಯಾಕಂದ್ರೆ ಸರ್ವರ್ ಡೌನ್ ಇದೆ. ಇನ್ಶೂರೆನ್ಸ್ ಹತ್ರ ಹೋಗ್ತಾ ಇದ್ದಾರೆ, ಮೀಟರ್ ಹತ್ರ ಎಲ್ಲ ಹೋಗ್ತಾ ಇದೆ. ಒಂದ್ ಜಾತ್ರೆ ತರ ಆಗಿದೆ. ಅಲ್ಲಿ ಕೊರೋನಾ ಬಂತು, ಆ ಟೈಮಲ್ಲಿ ಡ್ರೈವರ್ ತುಂಬಾ ಕಷ್ಟದಲ್ಲಿ ಇದ್ರು. ಆ ಟೈಮಲ್ಲಿ ಪರ್ಮನೆಂಟ್ಗೆ ಯಾರೋ ಬಂದಿಲ್ಲ. ಇವಾಗ ಅದು ಪರ್ಮನೆಂಟ್ ಬಿಡಿ. ಲೂಟಿ ಮಾಡ್ತಾ ಇದೀವಿ. ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಫ್ಲಾಟ್ ಇದೆ, ಮನೇಲಿ 5 ಲಕ್ಷ ಕ್ಯಾಶ್ ಇದೆ. ಯಾರೋ ಆಟೋ ಡ್ರೈವರ್ ಸೌಕರ್ಯ ಇದ್ದೀತಾ ಇದ್ದಾರೆ. ಅವ್ರು ಗೌರ್ಮೆಂಟ್ ಕಾನೂನು ಇದೆ, ಗೌರ್ಮೆಂಟ್ ಕಾನೂನು ಪಾಲನೆ ಮಾಡಬೇಕು. ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ. ನಾವು ಏನ್ ಹೇಳ್ತೀವಿ ಅಂದ್ರೆ ಕಾಲಾವಕಾಶ ಒಂದು 6 ತಿಂಗಳು ನಮ್ಗೆ ಕೊಡಬೇಕು. ಇವಾಗ ಆಟೋನಲ್ಲಿ ನಾವು ಹೋದ್ರೆ ಆರ್ಟಿಒ ಅವ್ರ ಹತ್ರನೂ ಕೆಲಸ ಮಾಡಕ್ ಆಗ್ತಾ ಇಲ್ಲ. ಈ ಮಾಡಿ ಅಂತ ನಾವು ಮಾಡ್ತೀವಿ. ಅದಕ್ಕೆ ಇವರು ಶೋಭಾ ಮೇಡಮ್ ಇದಾರಲ್ಲ, ಅವ್ರಿಗೇನೋ ಸ್ವಲ್ಪ, ಯಾಕಂದ್ರೆ ಅವ್ರ ಎಕ್ಸ್ಪೀರಿಯನ್ಸ್ ಇರೋದು, ನಾವು ಅವ್ರ ಹತ್ರ ಮನವಿ ಮಾಡ್ತಾ ಇರೋದು ಈ ತರ ಮಾಡ್ಕೊಡಿ ಅಂತ. ನಮ್ಗೆ ಕಾಲಾವಕಾಶ 6 ತಿಂಗಳು ಕೊಡಬೇಕು. ಇಲ್ಲ ಅಂದ್ರೆ ಆಮ್ ಆದ್ಮಿ ಪಾರ್ಟಿ, ಯಾಕಂದ್ರೆ ನಾವೊಂದು ಸರ್ಕಾರ, ಯಾಕಂದ್ರೆ ನಿಮ್ಮಿಂದ ಆಯ್ಕೆ ಹಾಕಿ ಕಾಂಗ್ರೆಸ್ ಸರ್ಕಾರ ಬಂದಿರೋದು. ನೀವು ಓಟ್ ಹಾಕ್ಮೇಲೆ ಇವ್ರು ಬಂದಿದ್ದೇನಂದ್ರೆ, ಇನ್ನೊಂದೇನಂದ್ರೆ ನಮ್ಮ ಆಟೋ ಡ್ರೈವರ್ ಲೂಟಿ ಹೋದ್ರು ಸರ್, ನಾವು ಲೂಟಿ ಮಾಡ್ತಾ ಇದೀವಿ. ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಫ್ಲಾಟ್ ಇದೆ, ಮನೇಲಿ 5 ಲಕ್ಷ ಕ್ಯಾಶ್ ಇದೆ. ಯಾರೋ ಆಟೋ ಡ್ರೈವರ್ ಸೌಕರ್ಯ ಇದ್ದಾನ ಸರ್? ಯಾರು ಇಲ್ಲ. ಭಗವಾನ್ ಪಾಸಿಂಗು ಇನ್ಶೂರೆನ್ಸ್ ಯಾಕೆ ನಿಮ್ಮ ಇದರಲ್ಲಿ ಆ್ಯಪ್, ನಿಮ್ಮ RTOದಲ್ಲೇ ಲಿಸ್ಟ್ ಇರುತ್ತೆ, ಯಾವ ಗಾಡಿ ನಿಮ್ಗೆ ಪಾಸಿಂಗ್ ಆಗಿಲ್ಲ ಇನ್ಶೂರೆನ್ಸ್ ಮೆಸೇಜ್ ಬರ್ತಾ ಇತ್ತು. ಮೊದಲು ಓಲಾ ಊಬರಲ್ಲಿ ಇನ್ಶೂರೆನ್ಸ್ ಲ್ಯಾಪ್ಸ್ ಆದ್ರೆ ಮೆಸೇಜ್ಗಳು ಬರ್ತಾ ಇತ್ತು, ಆ್ಯಪ್ ಲಾಕ್ ಮಾಡ್ತಾ ಇದ್ದ. ಇವಾಗ ಎಂತಕ್ಕೆ ಲಾಕ್ ಮಾಡ್ತಾ ಇಲ್ಲ ಅವನು? 5 ವರ್ಷ ಮುಂಚೆ ಓಲಾ ಊಬರಲ್ಲಿ ಇನ್ಶೂರೆನ್ಸ್ ಲ್ಯಾಪ್ಸ್ ಆದ್ರೆ ಇಮಿಡಿಯೇಟ್ಲಿ ಮೆಸೇಜ್ ಬರ್ತಾ ಇತ್ತು, ಆ್ಯಪೇ ಓಪನ್ ಆಗ್ತಾ ಇರಲಿಲ್ಲ. ಇವಾಗ ಎಲ್ಲ ಮಿಂಗಲ್ ಆಗಿದೆ. ಸರ್ಕಾರನೇ ನೇರ ಹೊಣೆ, RTO ಅಧಿಕಾರಿಗಳು ಶಾಮೀಲಾಗಿದ್ದಾರೆ, ಸರ್ಕಾರನೂ ಶಾಮೀಲಾಗಿದ್ದಾರೆ. ಇನ್ನೊಂದು ಓಲಾ ಆಫರ್ನ ಬಂದ್ ಮಾಡಿಸಿ ನಾವು ಮೀಟರ್ ಸೇವೆ ಕೊಡೋಕ್ಕೆ ರೆಡಿ ಇದ್ದೀವಿ. ಒಂದು ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಫಸ್ಟ್ ಅಗ್ರಿಕೇಟ್ ನೀವು ಯಾವ್ಯಾವ್ರಿಗೆ ಲೈಸೆನ್ಸ್ ಕೊಟ್ಟಿದ್ದೀರಾ, ಇವಾಗ ನಮ್ದು ಎಲ್ಲ ಗಾಡಿ ಸೀಸ್ ಆಗಿದೆ, ನಾವು ಅದಕ್ಕೆ ಯಾವುದನ್ನು ತೆರಿಗೆ ಕಟ್ಟೋದಿಲ್ಲ. ಯಾಕಂದ್ರೆ ನೀವು ಫಸ್ಟ್ ಅವ್ರ ಮೇಲೆ ಕೇಸ್ ಮಾಡಬೇಕು. ನಾವು ಇಲ್ಲ ಅಂದ್ರೆ ಒಂದು ಉಗುರು ಹೋರಾಟ ನಾವು ಮಾಡ್ತೀವಿ. ಆಮೇಲೆ ಶಾಂತಿನಗರ RTOನಲ್ಲಿ ಸೌಂದರ್ಯ ಮೇಡಮ್ ಅಂತ ಇದ್ದಾರೆ, ಅವರೂ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರು ಡೈಲಿ ಗಾಡಿಗಳು ಹಿಡಿಯಕ್ಕೆ ಹೋಗ್ಬಿಡ್ತಾ ಇದ್ದಾರೆ. ಅದಕ್ಕೆ ಅಲ್ಲಿ RTOನಲ್ಲಿ ಇಲ್ಲ ಸಿಬ್ಬಂದಿಗಳು. ನೀವು ಏನಾನ ಮಾಡಿ ಅವ್ರಿಗೆ ಆಯ್ಕೆ ಮಾಡಿ, ಇಲ್ಲ ಅಂದ್ರೆ ಪವರ್ ಕೊಡಿ, ಸ್ವಲ್ಪ ಬೇಗ RTOನಲ್ಲಿನ ಕೆಲಸ ಮಾಡಿಕೊಟ್ರೆ. ಯಾಕಂದ್ರೆ ಅವ್ರಿಗೇನೋ ಆಗ್ತಾ ಇಲ್ಲ, ಅವ್ರಿಗೇನೆ ನೀವು ಕಾಲಾವಕಾಶ ಕೊಡಬೇಕು ಸೌಂದರ್ಯ ಮೇಡಮ್. ಯಾಕಂದ್ರೆ 11 RTOದು ಒಂದೇ ಒಂದು RTOನಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೇನೋ ಸ್ವಲ್ಪ ಅವಕಾಶ ಕೊಡಿ, ಮಾಡಿಕೊಡಿ ರಾಮಲಿಂಗಂ ರೆಡ್ಡಿ ಅವರೇ. ಇಲ್ಲ ಅಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಜನಗೆ ಹಾಕಿ ಮಾಡಿಕೊಡಿ. ದಯವಿಟ್ಟು ನಾನು ನಿಮ್ಮ ಹತ್ರ ಕೈ ಮುಗಿತು ಕೇಳ್ತಾ ಇದೀವಿ ಎಲ್ಲರೂ, ನಮ್ಗೆ ಸ್ವಲ್ಪ ಕಾಲಾವಕಾಶ ಕೊಡಿ. ನಮಸ್ಕಾರ, ನನ್ನ ಹೆಸರು ಅಯ್ಯೂಬ್ ಖಾನ್, ಜೈ ಹಿಂದ್ ಕರ್ನಾಟಕ ಸಂಘಟನೆಯವರು. ಇವತ್ತು ಏಕಾಏಕಿ 3 ದಿವಸನಿಂದ ಗಾಡಿ ಎಲ್ಲ ಕಡೆ ಹಿಡಿತಾ ಇದ್ದಾರೆ. ನಾವ್ ಏನ್ ಹೇಳ್ತೀವಿ, ಹಿಡಿತಾ ಇದ್ದೀರಾ, ಅದಕ್ಕೆ ನಮ್ಗೆ ಏನೋ ಕೋಪ ಇಲ್ಲ, ಯಾರ ಮೇಲೆ ಏನಿಲ್ಲ. ನಾವ್ ಏನ್ ಹೇಳ್ತಾ ಇರೋದು, ಇಷ್ಟು ದಿವಸ ಏಕಾಏಕಿ ತಾವು ಯಾರಿಗೇನೋ ಗಾಡಿ ಹಿಡ್ದಿಲ್ಲ, ಇವಾಗ ಗಾಡಿ ಹಿಡಿತಾ ಇದ್ದಾರೆ. ನಾವು ಒಂದೇ ಒಂದು ಪ್ರಶ್ನೆ ಕೇಳ್ತಾ ಇರೋದು ಈ ಕಾಂಗ್ರೆಸ್ ಸರ್ಕಾರಕ್ಕೆ, ರಾಮಲಿಂಗಂ ರೆಡ್ಡಿ ಅವ್ರಿಗೆ. ಏಕಾಏಕಿ ನಿಮ್ಗೆ ಇವರು ಆಯ್ಕೆ ಮಾಡಿ ಕೊಟ್ಟಿದ್ದಾರೆ ಯಾರೋ ಆಟೋ ಡ್ರೈವರ್. ಇದುವರೆಗೂ ನಿಮ್ಮ ಆಟೋ ಡ್ರೈವರು ಯಾವ್ದೋ ನಿಮ್ಗೆ ಪ್ರಶ್ನೆ ಕೇಳಿಲ್ಲ, ಏನೋ ಮಾಡಿಲ್ಲ. ನಾವೇನೋ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಅಂದ್ರೆ, ನಿಮ್ಗೆ ಏಕಾಏಕಿ ಇವ್ರಿಗೆ ಮಾಡ್ಬಿಟ್ರೆ ಏನಾಗತ್ತೆ ಅಂದ್ರೆ, ಯಾಕಂದ್ರೆ ತಾವು ಸೀಸ್ ಮಾಡ್ತಾ ಇದೀವಿ ಗಾಡಿ. ಓಕೆ, ಫಸ್ಟ್ ಓಲಾ ಊಬರ್ ನಮ್ ಯಾತ್ರಿ ಅವ್ರಿಗೆ ನೀವು ಮಾಹಿತಿ ಕೊಡ್ಬೇಕಿದ್ದು, ನೀವು ಸೀಸ್ ಮಾಡ್ಬೇಕಿದ್ದು. ಶೋಭಾ ಮೇಡಮ್ ಅವ್ರಿಗೆ ಫಸ್ಟ್ ಕೇಸ್ ಹಾಕ್ಬೇಕು. ಯಾಕಂದ್ರೆ ಎಲ್ಲ ಗಾಡಿ ನಮ್ಮ ಹತ್ರ ದಾಖಲೆ ಇರೋನ ನೀವು ಸೀಸ್ ಮಾಡಿದೀರಾ, ಅದಕ್ಕೆ ನಾವು ಒಪ್ಪೋದಿಲ್ಲ. ರಾಮಲಿಂಗಂ ರೆಡ್ಡಿಗೆ ಏನು ಕೇಳ್ತಾ ಇದೀರಿ, ನಮ್ಗೆ 6 ತಿಂಗಳು ನೀವು ಟೈಮ್ ನಮ್ಗೆ ಕೊಡ್ಬೇಕು. 6 ತಿಂಗಳು ನೀವು ನಮ್ಗೆ ಟೈಮ್ ಕೊಟ್ರೆ ನಾವ್ ಏನಿದೆ ಅದು ಸರಿಪಡಿಸ್ತೀವಿ. ಯಾಕಂದ್ರೆ ಇವರು ಇವಾಗ ಈ ಸ್ಕೂಲ್ಗೆ ಫೀಸ್ ಕಟ್ಟಿದ್ದಾರೆ, ಇದು ಎಲ್ಲ ಮಾಡಿದ್ದಾರೆ. ಯಾಕಂದ್ರೆ ಇವಾಗ ಡೈಲಿ 100-200 ಗಾಡಿ ಎಲ್ಲ ಹೋಗ್ತಾ ಇದೆ ಎಲ್ಲಿ RTO ಹತ್ರ. ಯಾಕಂದ್ರೆ ಅಲ್ಲಿನೂ ಚಲನ ಆಗ್ತಾ ಇಲ್ಲ, ಯಾಕಂದ್ರೆ ಸರ್ವರ್ ಡೌನ್ ಇದೆ. ಇನ್ಶೂರೆನ್ಸ್ ಹತ್ರ ಹೋಗ್ತಾ ಇದ್ದಾರೆ, ಮೀಟರ್ ಹತ್ರ ಎಲ್ಲ ಹೋಗ್ತಾ ಇದೆ. ಒಂದ್ ಜಾತ್ರೆ ತರ ಆಗಿದೆ. ಅದಕ್ಕೆ ಅಯ್ಯೂಬ್ ಖಾನ್ ಆಮ್ ಆದ್ಮಿ ಪಾರ್ಟಿ ಏನ್ ಕೇಳ್ತಾರಂದ್ರೆ, ಜೈ ಹಿಂದ್ ಕರ್ನಾಟಕ ಸಂಘಟನೆಯವ್ರು ಏನ್ ಕೇಳ್ತಾರಂದ್ರೆ, ನಿಮ್ಮ ಹತ್ರ ಒಂದ್ ಮನವಿ ಮಾಡ್ತಾ ಇದೀವಿ. ಮನವಿ ಏನಂದ್ರೆ, ಒಂದ್ ಕಾಲ ಅವಕಾಶ, ಒಂದ್ 6 ತಿಂಗಳು ಟೈಮ್ ಕೊಡಿ, ನಾವು ಅದಕ್ಕೆ ಸರಿ ಮಾಡ್ತೀವಿ. ಯಾಕೆ ಹಿಡಿತಾ ಇದೆ ಅನ್ನೋದು, ಇನ್ಶೂರೆನ್ಸ್ ಇಲ್ಲ, ಪಾಸಿಂಗ್ ಇಲ್ಲ, ಕೆಲವು ಗಾಡಿಗೆ ಇಲ್ಲ, ಎಲ್ಲಾ ಗಾಡಿಗೆ ಇದೆ. ಅದಕ್ಕೆ ಅವ್ರು ಹಿಡಿತಾ ಇದ್ದಾರೆ. ನಾವ್ ಏನ್ ಹೇಳ್ಬೇಕಂದ್ರೆ, ಗೌರ್ಮೆಂಟ್ ಸರ್ಕಾರಕ್ಕೆ, ನೀವೆಲ್ಲ ಬಸ್ಗೆ ಇದು ಫ್ರೀ ಅಂತ, ಅದು ಫ್ರೀ, ಏನೇನೋ ಫ್ರೀ ನೀವು ಕೊಡ್ತಾ ಇದ್ದೀರಾ. ಓಕೆ ಸ್ವಾಮಿ, ನೀವು ಫ್ರೀ ಕೊಟ್ಟಿದ್ದೀರಾ. ಇವ್ರಿಗೆ ಇದುವರೆಗೂ ಏನೋ ಕೊಟ್ಟಿಲ್ಲ. ಇವ್ರಿಗೆ ಒಳಗಡೆ ಹಾಕಿ ಎಲ್ಲಾರ್ಗೆ ಗಾಡಿ ನೀವು ತುಂಬಿಟ್ಟಿದ್ದೀರ. ಅದಕ್ಕೆ ನಾವ್ ಏನ್ ಕೇಳ್ತೀವಿ ಅಂದ್ರೆ, 6 ತಿಂಗಳು ನಮ್ಗೆ ಟೈಮ್ ಕೊಡಿ. ಫಸ್ಟೇ ನೀವು ಕೇಸ್ ಹಾಕಿದ್ದೀರಾ. ಬಿಜೆಪಿ ಸರ್ಕಾರ ಟೈಮ್ನಲ್ಲಿ ಇರೋ ಟೈಮ್ನಲ್ಲಿ
ಅರ್ಧ ಕೇಸ್ ಅವರು ಫ್ರೀ ಮಾಡಿದ್ದಾರೆ. ಯಾವ್ದು ಟ್ರಾಫಿಕ್ ಕೇಸ್ ಫ್ರೀ ಮಾಡಿದ್ದಾರೆ. ಆಮೇಲೆ RTO ಕೇಸ್ ನೀವು ಅರ್ಧ ಒಂದು ಇದ್ರೆ 100% ಇದ್ರೆ 50% ನೀವು ಕ್ಲಿಯರ್ ಮಾಡಿದೆ. ಅದನ್ನು ಮಾಡಿ ಇದನ್ನು ಮಾಡಿ ನಾವು ಅದಕ್ಕೆ ಬೇಡಿಕೆ ಕೊಡ್ತಾ ಇರೋದು. ಹಲವಾರು ಆಟೋಗಳಿಗೆ ಹಿಡಿದಿರಲ್ಲ, ಅವ್ರ ಸಮಸ್ಯೆ ಏನೇನಿದೆ, ಯಾಕೆ ಅವ್ರಿಗೆ ಹಿಡಿತಾ ಇದ್ದಾರೆ, ಏನ್ ಹೇಳ್ತಾ ಇದ್ದಾರೆ? ಈಗ ಬೇರೆಯವರು ಆಟೋದವರು ಭಯದಲ್ಲಿದ್ದಾರೆ, ಆಟೋ ಓಡಿಸಲ್ ಭಯ ಮಾಡ್ತಾ ಇದ್ದಾರೆ. ಏನ್ ಹೇಳಕ್ಕೆ ಅದಕ್ಕೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಾವು ಏನ್ ಹೇಳ್ತಾ ಇರೋದು, ನಿಮ್ಗೆ ಕಾಲ ಅವಕಾಶ ಏನಂದ್ರೆ ಯಾರ ಹತ್ರ ಸ್ವಲ್ಪ ಇನ್ಶೂರೆನ್ಸ್ ಇರೋದಿಲ್ಲ, ಎಲ್ಲರ ಹತ್ರ ಇಲ್ಲ, ಏನೋ DL ರಿನ್ಯೂವಲ್ ಇರೋದಿಲ್ಲ. ಅದಕ್ಕೆ ಯಾವ್ದನ್ನ ನೀವೊಂದು ಮಾಧ್ಯಮದಲ್ಲಿ ಫಸ್ಟ್ ಹೇಳ್ಬೇಕಿದ್ದು, ಅವ್ರಿಗೆ ಏನೋ ನೋಟಿಸ್ ಇಲ್ಲ. ಶೋಭಾ ಮೇಡಮ್ ಇದಾರಲ್ಲ, ಅವ್ರು ಏಕಾಏಕಿ ಬಂದ್ರು ಮಾಡಿಬಿಟ್ರು, ನಾವು ಹಿಡಿತೀನಿ ಮಾಡ್ತೀನಿ. ಇವರೇ ಮಾಧ್ಯಮದಲ್ಲಿ ಇವರೇ ಫೋನ್ ಮಾಡೋದು ಅವ್ರಿಗೆ, ಓಲಾ ಊಬರ್ ಬರ್ತೀರಾ ಅಂತ. ಅಪ್ಪ ಬರ್ತಾರಂತ ಅವ್ನು ಹೇಳ್ತಾನೆ, ಅವ್ರಿಗೆ ಕರ್ಕೊಂಡು ಹೋಗ್ಬಿಟ್ಟು ಒಳಗಡೆ ಹಾಕ್ಬಿಡೋದು, ಫೈನ್ ಹಾಕೋದು. ನಾವ್ ಏನ್ ಹೇಳ್ತಾ ಇರೋದು, ಆಟೋ ಡ್ರೈವರ್ ಅವ್ರಿಗೆ ಗೊತ್ತಿಲ್ಲ, ಒಂದ್ ನ್ಯಾಯ ತರ ಅವ್ರಿಗೆ ಕೆಲಸ ಮಾಡಿ. ನಾವು ಓಲಾ ಊಬರ್ ಹೊಡಿತಾ ಇದೀವಿ. ಹೊಡಿದ್ರೆ ಅವರು ಮುಖ ಕಳ್ಕೊಂಡಿರ್ತಾರೆ ಕಸ್ಟಮರ್. ಆ ಟೈಮಲ್ಲಿ ನಾವು ಹೋಗಿ ಅವ್ರ ಹತ್ರ ಹೋಗಿ ಕಾಲ್ ಮಾಡಿ ಅವ್ರಿಗೆ ಕರಿತೀವಿ. ಅವ್ರಿಗೆ ಕರಿತೀವಿ, ಏನ್ ಸರ್ ನಿಜಾನ ಸಲ್ಲ, ಅವ್ರಿಗೆ ಕರಿತೀವಿ. ನಾವು ಕರ್ಬಿಟ್ರು ಮತ್ತೆ ಅವ್ರಿಗೆ ಫೋನ್ ಮಾಡಿ, ಅವ್ರಿಗೆ 2 ಕಿಲೋಮೀಟರ್ ಪಿಕಪ್ ಇರೋದು, 2 ಕಿಲೋಮೀಟರ್ಗೆ ನಾವು ಹೋಗ್ತೀವಿ. ಅದರಲ್ಲಿ ಎಷ್ಟು ಬರುತ್ತೆ ನಮ್ಗೆ? ಮೀಟರ್ ಪ್ರಕಾರನೇ ಕೊಡ್ತಾ ಇರೋದು. ಓಲಾವನು ಊಬರ್ ಅವನು ಮೀಟರ್ ಪ್ರಕಾರನೇ ಕೊಡ್ತಾ ಇರೋದು. ಅದು 2 ಕಿಲೋಮೀಟರ್ ಹೋಗ್ತೀವಿ ನೋಡಿ ನಾವು. ಅದು 2 ಕಿಲೋಮೀಟರ್ಗೆ 30 ರೂಪಾಯಿ ಆಗತ್ತೆ. 2 ಕಿಲೋಮೀಟರ್ಗೆ 30 ರೂಪಾಯಿ ಆಗುತ್ತೆ. ಏನ್ ಸರ್? 32 ರೂಪಾಯಿ ಆಗತ್ತೆ. 2 ಕಿಲೋಮೀಟರ್ ಪಿಕಪ್ ಹೋಗೋದು ನಾವು 32 ರೂಪಾಯಿ ಆಗತ್ತೆ. ಯಾಕೆ 32 ರೂಪಾಯಿ ಆಗತ್ತೆ? 1.8 ಮಿನಿಮಮ್ ಇರೋದು ನಮ್ದು ಮೀಟರ್. 2 ಕಿಲೋಮೀಟರ್ ಇಲ್ಲ, 1.8 ಇರೋದು. ಕರೆಕ್ಟಾ ಸರ್? ಏನ್ ಸರ್? 2 ಕಿಲೋಮೀಟರ್ಗೆ 32 ರೂಪಾಯಿ ಆಗತ್ತೆ. ಅದು 32 ರೂಪಾಯಿ ನಮ್ದು ಫ್ರೀ ಆಗತ್ತಲ್ಲ ಸರ್. ಇನ್ನೊಂದು ಮಾತು ಏನಪ್ಪಾ ಅಂದ್ರೆ, ಇವಾಗ 17 ಪರ್ಮೆಂಟ್, 19 ಕೊರೋನಾ ಬಂತು. ಆ ಟೈಮಲ್ಲಿ ಡ್ರೈವರ್ ತುಂಬಾ ಕಷ್ಟದಲ್ಲಿ ಇದ್ರು. ಆ ಟೈಮಲ್ಲಿ ಪರ್ಮೆಂಟ್ಗೆ ಯಾರೋ ಬಂದಿಲ್ಲ. ಇವಾಗ ಅದು ಪರ್ಮೆಂಟ್ ಬಿಡಿ, ಅದು 19 ಪರ್ಮೆಂಟ್ ಬಿಡಿ, ನಾವು ಪರ್ಮೆಂಟ್ ಹಾಕ್ತೀವಿ. ಏನ್ ಸರ್ 19 ಗಾಡಿದು ಇಲ್ಲ ಸರ್ ನಿಮ್ಮ ಹತ್ರ? 19 20 ಪರ್ಮೆಂಟ್ ಇಲ್ವಾ? ಕೊರೋನಾ ಟೈಮಲ್ಲಿ ಹೋಗಿದ್ರ ನೀವು? ಮತ್ತೆ ಕೇಳ್ರಿ ಸರ್, ವಿತ್ತೇವ ಕೇಳಿ. ಒನ್ನಿಸ್ದು ನೋಡಿ, ಇಲ್ಲಿ 19 ಗಾಡಿ ನೋಡಿ ಪರ್ಮೆಂಟ್ ಮಾಡೋದಕ್ಕೆ ಪ್ರೂಫ್ ತಗೊಂಡ್ ಬಂದಿದ್ದಾರೆ. ಇದು ಕೊರೋನಾ ಟೈಮಲ್ಲಿ ತಗೊಂಡಿರೋದು ಗಾಡಿ ನೋಡಿ ಸರ್, ಕೊರೋನಾದಲ್ಲಿ ತಗೊಂಡಿರೋದು ಗಾಡಿನ ಇದು ನೋಡಿ. ಪರ್ಮೆಂಟ್ ಕೊರೋನಾ ಟೈಮಲ್ಲಿ, ಕೊರೋನಾ ಬಂತು ಇಲ್ಲ ನಮ್ಮ ಕರ್ನಾಟಕದಲ್ಲಿ 2019 ಅವಾಗೆ ತಗೊಂಡಿರೋದು ಗಾಡಿ ಇದು. ಇವಾಗ ಪರ್ಮೆಂಟ್ ಇಲ್ಲ, ಪರ್ಮೆಂಟ್ ಮಾಡಿಲ್ಲ. ಯಾಕೆ ಪರ್ಮೆಂಟ್ ಮಾಡಿಲ್ಲ ಅಂದ್ರೆ RTO ಕೊಡ್ತಾ ಇಲ್ಲ ಪರ್ಮೆಂಟ್, ಅದಕ್ಕೆ ಹಾಕಿಲ್ಲ. ಡ್ರೈವರ್ದು ಏನಾಯ್ತು ತಪ್ಪು ಹೇಳಿ? ಒಂದ್ ಕಡೆ ಏನಂದ್ರೆ, ಒಂದ್ ಕಡೆ ಇವರು ಪರ್ಮಿಟ್ ಕೊಡೋದಿಲ್ಲ, ಒಂದ್ ಕಡೆ ಇವರು ಏನ್ ಹೇಳ್ತಾರೆ, ನಾವು ಇದು ಮಾಡ್ತೀವಿ. ಫಸ್ಟ್ ನೀವು ಪರ್ಮಿಟ್ ಕೊಡಿ. ಪರ್ಮಿಟ್ ಹಾಕಿಲ್ಲ ಅಂದ್ರೆ ಕಾಲ ಅವಕಾಶ ಕೊಡಿ, ಒಂದ್ 6 ತಿಂಗಳು 3 ತಿಂಗಳು ಕಾಲ ಅವಕಾಶ ಕೊಡಿ. ಯಾಕಂದ್ರೆ ನೀವು ಎಲ್ಲರಿಗೆ ಹೇಳ್ತೀರಾ, ನಾವು ಕಾಂಗ್ರೆಸ್ ಸರ್ಕಾರ ಈ ಫ್ರೀ ಕೊಡ್ತೀನಿ, ನಾವು ಫ್ರೀ ಕೊಡ್ತೀನಿ. ನೀವು ಯಾರಿಗೆ ಏನ್ ಫ್ರೀ ಕೊಡ್ತೀರಾ ಕೊಡಿ ಸ್ವಾಮಿ. ಆಟೋ ಡ್ರೈವರ್ ನಿಮ್ಗೆ ಏನ್ ಮಾಡಿದ್ದಾರೆ? ಒಂದ್ ಕಾಲ ಅವಕಾಶ ಕೊಡಿ, ಅಷ್ಟೇ ನಾವು ಕೇಳ್ಕೊಳ್ಳೋದು. ಇದು ಯಾರೋ ಇವಾಗ ಕೇಳ್ತಾ ಇಲ್ಲ, ಅದಕ್ಕೆ ಸ್ವಲ್ಪ ಕೇಳಿ, ಅದಕ್ಕೆ ಸ್ವಲ್ಪ ಒಂದ್ ಮಾಡ್ಕೊಡಿ. ಯಾಕಂದ್ರೆ RTO ನಲ್ಲಿ ಒಂದೇ ಸಮಯದಲ್ಲಿ ಆಗೋದಿಲ್ಲ. ರಾಮಲಿಂಗಾರೆಡ್ಡಿ ರೆಡ್ಡಿ ಅವರೇ, ನೀವು ಬಹಳ ಒಳ್ಳೆಯವರು, ಇದನ್ನು ಒಂದು ಒಳ್ಳೆಯವರು ತರ ನೀವು ಮಾಡ್ಕೊಡಿ ನಮ್ಗೆ. ಓಕೆ, ಥ್ಯಾಂಕ್ ಯು ಸರ್, ನಮಸ್ತೆ.